ಹೆಸರು ಜೋಶಿ ಬೆಸಿಲ್ ಅಂತ. ಕಟ್ಕಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ಹೊಸ ಪ್ರೆಸಿಡೆಂಟ್ ಅಧ್ಯಕ್ಷರಾಗಿದ್ದೀನಿ. ಇಲ್ಲಿ ಕಡ್ಕೋಳ, ಅಡಕನಹಳ್ಳಿ, ತಾಂಡ್ಯ, ಇಮ್ಮವು ಹಾಗೂ ಕೋಚನಹಳ್ಳಿ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದೀನಿ. ಸರ್, ಈಗ ಹೊಸದಾಗಿ ನೂತನವಾಗಿ ಅಧ್ಯಕ್ಷರಾಗಿದ್ದೀರಾ. ತಮ್ಮ ಮುಂದೆ ಇರೋ ಸವಾಲುಗಳು ಏನಿದೆ ಸರ್? ನನ್ನ ಸವಾಲುಗಳು ಏನಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ಏರಿಯಾದಲ್ಲಿ ಇಂಡಸ್ಟ್ರಿ ಸರಿಯಾಗಿ ನಡಿಬೇಕು ಅನ್ನೋದು ಎಲ್ಲರೂ ಸರ್ಕಾರ ಅಂತ ಇಂಡಸ್ಟ್ರಿ ಹಾಗೂ ಜನ ಇರೋತಕ್ಕಂಥ ಜನರ ಜೊತೆ ಕೈ ಜೋಡಿಸಿ ಇಂಡಸ್ಟ್ರಿ ಮುಂದುವರಿಬೇಕು, ಅದರದ್ದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮುಂದುವರಿಬೇಕು. ಆ ಮುಂದುವರಿಕೋಸ್ಕರ ಏನೇನು ಸ್ಟೆಪ್ಸ್ ತಗೋಬೇಕು ಅನ್ನೋದು ಮೊದಲನೇದಾಗಿ ಅದು. ಈಗಿರೋತಕ್ಕಂಥದ್ದು ಸ್ವಲ್ಪ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆ ಯಾವುದೇ ರೀತಿಯಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹಾಕ್ದಿರ ಮುಂದುವರಿಬೇಕು, ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕು. ಈಗ ಒಂದೊಂದು ಸಂದರ್ಭದಲ್ಲಿ ನಮಗೆ ನೀರು ಬ್ಲಾಕ್ ಮಾಡಿಬಿಡ್ತಾರೆ. ನಾವು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ KIDB ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಲ್ಯಾಂಡ್ ತೊಗೊಂಡು ಬಿಲ್ಡಿಂಗ್ ಕಟ್ಟಿ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಿಲ್ಡಿಂಗ್ ಅದು ಇಂಡಸ್ಟ್ರಿ ನಡೆಸೋದು, ಡೈಲಿ ಒಂದು ತೊಂದರೆ ಇಲ್ಲದೆ ಇಂಡಸ್ಟ್ರಿ ನಡೆಸ್ಕೊಂಡು ಹೋಗೋಕ್ಕೆ. ಅದು ಮಧ್ಯದಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಕಂಪ್ನಿಗಳು 90% ಕಂಪ್ನಿ ನಡ್ಸೋಕ್ಕೆ ಆಗೋದೇ ಇಲ್ಲ. ಈಗಾಗಲೇ ಲಾಸ್ಟ್ ವೀಕ್ ನಮ್ಗೆ 5 ದಿವಸ ನೀರಿರಲಿಲ್ಲ. ಆ ಥರ ಘಟನೆಗಳಲ್ಲಿ ಬಂದಾಗ ನಮ್ಮ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಯಾವ ರೀತಿಯಲ್ಲಿ ಸಪೋರ್ಟ್ ಕೊಡಬೇಕು, ಹಾಗೂ ನಮ್ಮ ಸಂಬಂಧಪಟ್ಟವರು ಎಲ್ಲ ಯಾವ ರೀತಿಯಲ್ಲಿ ನಮಗೆ ಸಪೋರ್ಟ್ ಕೊಟ್ಟು ಅದನ್ನು ಮುಂದುವರ್ಸೋಕ್ಕೆ ನಮಗೂ ಸಪೋರ್ಟು. ಏಕೆಂದರೆ ಇಲ್ಲಿ ನಾವೆಲ್ಲರೂ ಅಕ್ಕಪಕ್ಕ ಅಂತ ಬಂದಿರೋರು, ನಾವೆಲ್ಲರೂ ರೈತರ ಮಕ್ಕಳೇ. ನಾವು ಯಾವ ರೀತಿಯಲ್ಲಿ ಇಂಡಸ್ಟ್ರಿ ಕಟ್ಸ್ಕೊಂಡು ಹೋಗ್ತಾ ಇದ್ದೀರಿ, ನಾವು ಯಾರನ್ನೂ ದುರುಪಯೋಗ ಮಾಡ್ತಾ ಇಲ್ಲ. ಬಟ್ ನಮ್ಮ ಸರ್ಕಾರ ಎಲ್ರಿಗೂ ಕೈಯಿಂದ ಸಿಗಬೇಕು ಅಂತ ನನ್ನ ಒಂದು ರಿಕ್ವೆಸ್ಟು. ಎರಡನೇದಾಗಿ ನಮ್ಮ ಇಂಪಾರ್ಟೆಂಟು ಏನಂತ ಹೇಳಿದ್ರೆ, ಈಗ ಇಲ್ಲಿ 100% ಲ್ಯಾಂಡು ಅಲೋಟ್ಮೆಂಟ್ ಆಗಲಿಲ್ಲ. ಅಲೋಟ್ಮೆಂಟ್ ಆಗಿರೋದು 30-35% ಲ್ಯಾಂಡ್ ಮಾತ್ರ ಅಲೋಟ್ಮೆಂಟ್ ಆಗಿರೋದು. ಮಿಕ್ಕಿದ್ದು 60-65% ಲ್ಯಾಂಡ್ ಅಲೋಟ್ಮೆಂಟ್ ಆಗಿದೆ, ಎಗ್ರಿಮೆಂಟ್ ಆಗಿದೆ. 10-20% ಅಡ್ವಾನ್ಸ್ ಆಗಿದೆ. ಬಟ್ ಮಿಕ್ಕಿದ ಅಲೋಟ್ಮೆಂಟ್ ಆಗಿಲ್ಲ. ಈ ಅಲೋಟ್ಮೆಂಟ್ ಆದರೆ ಈ ತೊಂದರೆ ಇಲ್ಲ. ಅಲೋಟ್ಮೆಂಟ್ ಆಗಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಗೌರ್ಮೆಂಟ್ ಅಫಿಷಿಯಲ್ಸು ಅದಕ್ಕೆ ಸ್ಟೆಪ್ ತೊಗೊಂಡು ಅಲೋಟ್ಮೆಂಟ್ ಮಾಡಿದ್ರೆ ಈ ಕೆಲಸದ ಬಗ್ಗೆ ಇಶ್ಯೂನೇ ಇರಲ್ಲ. ಅವಾಗ ಬಂದ್ಬಿಟ್ಟು ರೈತರುಗಳು ಬಂದು ಈ ಕೆಲಸ ಕೊಡಬೇಕು ಅಂತ ಹೇಳ್ಕೊಂಡು ಕೂತಿರೋದಕ್ಕೆ ಕಾರಣನೇ ಅದು. ಆ ಕೆಲಸ ಬಂದಾಗ ಅವ್ರು ಏನು ಮಾಡ್ತಾರೆ, ದೊಡ್ಡ ಕಂಪ್ನಿಗಳ ಹೆಸರು ಹೇಳ್ಕೊಂಡು ಬರ್ತಾರೆ. ದೊಡ್ಡ ಕಂಪ್ನಿಗಳಲ್ಲಿ ಮಾತ್ರ ಕೆಲಸ ಬೇಕು ಅಂತ ಹೇಳ್ತಾರೆ. ಅದು ನಮಗೆ ತಡೆಯೋಕ್ಕಾಗಲ್ಲ. ಎಲ್ಲೆಲ್ಲಿ ಕೆಲಸ ಲ್ಯಾಂಡ್ ತೊಗೊಂಡಿದ್ದಾರೋ ಆ ಕಂಪ್ನಿಯಲ್ಲಿ ಕೆಲಸಕ್ಕೆ ಹೋಗಬೇಕು. ನಾವು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಕೊಡಬೇಕು ಅಂತ ಹೇಳಿದ್ರೆ ಕಂಪ್ನಿಯಲ್ಲೂ ಕೊಡೋಕ್ಕೆ ಆಗೋದಂಥ ಪರಿಸ್ಥಿತಿ ಇಲ್ಲ. ಅದು ಒಂದು ಕಂಟ್ರೋಲಲ್ಲಿ ನಾವು ತರಬೇಕು, ಅದು ಅಂಡರ್ಸ್ಟ್ಯಾಂಡಿಂಗಲ್ಲಿ ತರಬೇಕು ನಾವು. ಅದಕ್ಕೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಕಮರ್ಷಿಯಲಿ ಸ್ಟಾರ್ಟ್ ಮಾಡಿದ್ಮೇಲೆ ಈಗ KIDB ಹಾಗೂ ಸಂಬಂಧಪಟ್ಟ DIC ಸಂಬಂಧಪಟ್ಟ ಡಿಪಾರ್ಟ್ಮೆಂಟು ಒಂದು ಆರ್ಡರ್ ತರಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ತರಬೇಕು. ಸ್ಟಾರ್ಟ್ ಮಾಡಿ 1 ವರ್ಷದೊಳಗಡೆ ಎಲಿಜಿಬಲ್ ಆಗಿರೋತಕ್ಕಂತಹ ಲ್ಯಾಂಡ್ ಲೂಸರ್ಗೆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಿ ಕೆಲಸ ಕೊಡಿಸ್ಬೇಕು. ನಮಗೆ 10 ವರ್ಷ ಆದಮೇಲೆ 15 ವರ್ಷ ಆದಮೇಲೆ ಎಲಿಜಿಬಿಲಿಟಿ ತೊಗೊಂಡ್ಬಂದರೆ ಕೊಡೋಕ್ಕಾಗಲ್ಲ. ಆಗದೇ ಇರೋ ಪರಿಸ್ಥಿತಿ ಹೇಳಲಾಗಿದೆ. ನಮಗೆ ಎಷ್ಟೋ ದಿವಸ ಪ್ರೊಡಕ್ಷನ್ ಲಾಸ್ ಆಗ್ತಾ ಇದೆ. ನಾವು ಎಷ್ಟೋ ಕಂಪ್ನಿಗಳು, ನನಗೆ ಗೊತ್ತಿರೋ ಪ್ರಕಾರ ಎಷ್ಟೋ ಕಂಪ್ನಿಗಳು ಪ್ರೊಡಕ್ಷನ್ ಲಾಸಲ್ಲಿ ನಡೀತಾ ಇದೆ. ಈ ಥರ 5 ದಿವಸ 6 ದಿವಸ ನೀರಿಲ್ಲ, 2-3 ದಿವಸ ನಮಗೆ 2-3 ತಿಂಗಳಲ್ಲಿ 2-3 ದಿವಸ ಕೆಲಸ ಮಾಡ್ಸೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಮ್ಮ ರೆವೆನ್ಯೂ ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ನನ್ನ ಇನ್ನೊಂದು ಮೇನ್ ಉದ್ದೇಶವಂತೂ ನಮ್ಮ ಈ ಏರಿಯಾದಲ್ಲಿ ಸ್ಟ್ರೀಟ್ ಲೈಟ್, ನೀವು ನೋಡೋದು ಗೊತ್ತಾಗುತ್ತೆ, ಸ್ಟ್ರೀಟ್ ಲೈಟ್ ಇಲ್ಲೇ ಇಲ್ಲ. ಒಂದು 10% ಕೂಡ ವರ್ಕ್ ಆಗ್ತಾ ಇಲ್ಲ. ಇಮ್ಮಿಡಿಯೇಟಾಗಿ ಅದು ಚಾಮುಂಡೇಶ್ವರಿ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಅದು ಸಹಕಾರದಲ್ಲಿ ನಮ್ಮ ಸ್ಟ್ರೀಟ್ ಲೈಟ್ಸ್ ಎಲ್ಲ, ಏಕೆಂದರೆ ಎಷ್ಟೋ ಇನ್ಸಿಡೆಂಟು, ಪಿಕ್ ಪಾಕೆಟಿಂಗು, ಅಟ್ಯಾಕ್ಸು, ಈವನ್ ಮೊನ್ನೆ ಒಂದು ಮರ್ಡರ್ ಆಗಿ ಬಾಡಿ ಇಲ್ಲಿ ತಂದು ಹಾಕಿದ್ದಾರೆ. ಇವೆಲ್ಲ ಅವಾಯ್ಡ್ ಮಾಡೋಕ್ಕೆ ಸ್ಟ್ರೀಟ್ ಲೈಟ್ ಒಂದು ಬೇಕು. ಅದಕ್ಕೆ ಅದೇ ರೀತಿಯಲ್ಲಿ ಸಂಬಂಧಪಟ್ಟರು ಪೊಲೀಸ್ ಔಟ್ಪೋಸ್ಟು ನಾವು ಎಷ್ಟೋ ವರ್ಷ ಅಂತ ಕೇಳ್ತಾ ಇದ್ದೀರಿ. ಒಂದು ಪೊಲೀಸ್ ಔಟ್ಪೋಸ್ಟು ನಮಗೆ ಇಂಪಾರ್ಟೆಂಟ್ ಆಗಿದೆ. ಸರಿ, ಸುತ್ತಮುತ್ತ ದೊಡ್ಡ UB ಫ್ಯಾಕ್ಟ್ರಿ ಮತ್ತು ದೊಡ್ಡ ಫ್ಯಾಕ್ಟ್ರಿಗಳಿದೆ. ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಅದ್ರ ಮಧ್ಯೆ ಸೇಫ್ಟಿ ಕೂಡ ಇಲ್ಲ. ಅದ್ರ ಬಗ್ಗೆ ತಾವೇನಾದ್ರು ಗಮನ ಹರಿಸ್ತಾ ಇದ್ರೆ? ಈಗ ಏನಾದ್ರು ಸೇಫ್ಟಿನೂ ಇಲ್ಲ. ನಮಗೆ ರಾತ್ರಿ ಶಿಫ್ಟ್ ಆದಮೇಲೆ ಇಲ್ಲಿಂದ ಊರಿಗೆ ಹೋಗೋಕ್ಕೆ ಜನತೆ ಭಯ. ಅವರಿಗೆ, ನಮ್ಮ ಹುಡುಗರಿಗೆ ಭಯ. ಯಾಕೆಂದರೆ ಸೆಕೆಂಡ್ ಶಿಫ್ಟ್ ಇರ್ತದೆ, ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಹೋಗೋಕ್ಕೆ ಭಯ. ಸ್ಟ್ರೈಟ್ ಲೈಟ್ ಇಲ್ಲ ಅಂತ ಮೊನ್ನೆ ಒಂದು ಆಕ್ಸಿಡೆಂಟ್ ಆಯಿತು ನಮ್ಮ ಹುಡುಗನಿಗೆ. ಈಗ ಅದು ಆಗ್ತಾ ಇದೆ. ಪೊಲೀಸು ಒಂದು
ಪಟ್ರೋಲಿಂಗು ಅಟ್ಲೀಸ್ಟ್ ರಾತ್ರಿ ನಮ್ಗೆ ಇಮಿಡಿಯೇಟ್ ಪಟ್ರೋಲಿಂಗ್ ಬರ್ತಾ ಇದ್ದಾವೆ, ಬಟ್ ಇನ್ನೂ ಅದು ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು ಅಂತ ನನ್ನ ರಿಕ್ವೆಸ್ಟು. ಅದು ಬಿಟ್ಟು ಒಂದು ಪಟ್ರೋಲಿಂಗ್ ಒಂದು ಔಟ್ಪೋಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸಹಕಾರ ಅಂತ ನಾವು ಸದಸ್ಯನ ಏನು ತೊಂದರೆ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಗೆ ತಮ್ಮ ಅವರಿಗೆ ಒಂದು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ, ಅಲ್ಲಿ ವ್ಯವಸ್ಥೆಗಳು ಮಾಡೋಕ್ಕಾಗಲ್ಲ. ಅದಕ್ಕೊಂದು ಇನಿಷಿಯೇಟಿವ್ ತಗೊಂಡು ಒಂದು 2-3 ವರ್ಷ ಹಿಂದೆ ಇನಿಷಿಯೇಟಿವ್ ತಗೊಂಡಿದ್ರು, ಬಟ್ ಅದು ಒಂದು ರಿಸಲ್ಟ್ ಬಂದಿಲ್ಲ. ಈಗ ತಾವೇನು ಹೇಳ್ತಿದ್ರೆ, ಒಂದು ಸ್ಥಳೀಯವಾಗಿ ಪೊಲೀಸ್ ಚೌಕ ಇರಬೇಕು, ಜೊತೆಗೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತೀವಿ. ಸರಿ ಇಲ್ಲ ಅಂತ ಹೇಳ್ತಿದ್ದೇನೆ. ಇದೊಂದು ಮಾಡ್ಕೊಂಡು ಮುಂದುವರಿಬೇಕು ಅಂತದ್ದು. ಮತ್ತು ಇನ್ನೊಂದು ನನ್ನ ಒಂದು ಉದ್ದೇಶ ಅಂತ ಹೇಳಿದ್ರೆ, ನಮಗೆ ಒಂದು ಲ್ಯಾಂಡ್ ಅಲೋಟ್ ಆಗಿದೆ, ಅದರಲ್ಲೂ ಒಂದು ನಮ್ಮದೇ ಆಫೀಸ್ ಕಟ್ಟಬೇಕು ಅಂತ ಒಂದು ಉದ್ದೇಶ. ಹಾಗೆ ಮತ್ತು ಇನ್ನೊಂದು ಮೇಯ್ನು ಎಲ್ಲ ಯುನೈಟೆಡ್ ಆಗಿ ಎಲ್ಲರನ್ನೂ ಸೇರಿಸಿ ನಮ್ಮ ಜನರನ್ನ ಎಲ್ಲ ಸೇರಿಸ್ಕೊಂಡು ಒಂದು ಅಂಕೆಯಲ್ಲಿ ಇಂಡಸ್ಟ್ರಿಯಲ್ನ ಎಲ್ಲ ಒಂದು 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 ಒಗ್ಗಟ್ಟಾಗಿ ಮುಂದುವರಿಬೇಕು ಅಂತ ಒಂದು ಉನ್ನತವಾಗಿ ಕೈಗಾರಿಕಾ ವಲಯನ ಮುಂದುವರಿಸ್ಕೋಬೇಕಂತ ನಮ್ಮ ಆಶಯ ಆಗಿದೆ ಸರ್. ಓಕೆ, ತಮ್ಮ ಹೆಸರು ಸರ್? ಜೋಶಿ.